ನಂತರ ಬರೋ ಹಕ್ಕಿಗಳಿಗೆ ನೀವು ಟ್ರೈನ್ ಮಾಡಿ, ನಿಮ್ಮ ನಾಲೆಜ್ ಏನೇ ಇದೆ ಅದನ್ನೆಲ್ಲ ಪಾಸ್ ಮಾಡ್ತಾ ಹೋಗಿ, ಇದೇ ನನ್ನ ಆಸೆ ಅಂತ ಹೇಳ್ಬಿಟ್ಟು ಜೊನಾಥನ್ ಅಲ್ಲಿಂದ ಹೊರಟೋಗ್ತಾನೆ ಅನ್ನೋದ್ರ ಥರ ಈ ಕತೆ ಮುಗಿಯುತ್ತೆ. ಒಂದು ಸಿಂಪಲ್ ಆದ ಒಂದು ಫ್ಯಾಬಲ್ ಇದೆ, ನೀತಿ ಕತೆ. ಈ ಬುಕ್ನ ನೋಡಿದ್ರೆ ನೀವು ತುಂಬ ಸಣ್ಣ ಒಂದು ಪುಸ್ತಕ ಆಯಿತು, ಒಂದು ಹಾಫ್ ಆನ್ ಅವರಿಂದ 1 hour ಒಳಗೆ ನೀವು ಒಂದೇ ಸಿಟ್ಟಿಂಗಲ್ಲಿ ಓದಿ ಮುಗಿಸ್ಬೋದು. ಅಷ್ಟು ಒಂದು ಸಣ್ಣ ಪುಸ್ತಕ, ಒಂದು ಅರ್ಧ ಭಾಗ ಬರೀ ಪಿಕ್ಚರ್ಸೇ ಇರುತ್ತೆ. ಈ ರಿಚರ್ಡ್ ಬಾಕ್ ಅವರು ಇದರೊಳಗೆ ಏನು ಹೇಳಕ್ಕೆ ಹೊರಟಿದ್ದಾರೆ, ಒಂದು ಬರೀ ಹಕ್ಕಿಯ ಬಗ್ಗೆ ಒಂದು ಕಥೆ ಅಲ್ಲ, ಇದು ಎಲ್ಲ ನಮ್ಮ ಮಾನವ ಸಮುದಾಯಕ್ಕೆ ಅಪ್ಲೈ ಆಗುವಂತಹ ಒಂದು ಕತೆ ಇದು. ಈ ಕಥೆಯ ಮೂಲಕ ಅವರು ನಮಗೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ನಮ್ಮ ಒಂದು ಡ್ರೀಮ್ ಏನಿದೆ ಅಥವಾ ನಮ್ಮ ಒಂದು ಗುರಿ ಅಥವಾ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ಬೆನ್ನತ್ತಿ ನಾವು ಹೋಗಬೇಕು ಅನ್ನೋದು ಒಂದು ಪಾಯಿಂಟ್. ಅಂದರೆ ಪರ್ಸ್ಯೂ ಅ ಡ್ರೀಮ್, ನಿಮ್ಮ ಒಂದು ಕನಸಿನ ನೀವು ಹಿಮ್ಮೆಟ್ಟಿ ಅಥವಾ